ನಾನು ಹೊರಟ್ರೆ ನನ್ನಿಂದ ಇವರು ನನ್ನ ಮನೆಯಿಂದ ಆಚೆ ಗೆದ್ದರೆ ಸಾಕು ಬರ್ತಾ ಇರ್ತಾರೆ. ಹೆಂಗೆ ಓಡ್ತವ್ರು ನೋಡಿಬೇಕಾರೆ ಮುಂದ್ಗಡೆ ನಾಯಿ ತಿರುಗಿ ನೋಡ್ತಿದ್ದೆ. ನಾನೇನಾದರೂ ಇಲ್ಲ ನಿಂತ್ಕೊಂಡ್ರೆ ತಿರುಗಿ ನೋಡ್ತಿದ್ದು ನೋಡ್ಬೇಕಾರೆ ನೋಡಿ ಹಂಗೆ ನೋಡಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೆಳಗ್ಗೆ 5 ಗಂಟೆ 5:15 ಅನ್ನೋದ್ರೊಳಗಡೆ ಎದ್ದು ಬಿಡ್ತೀನಿ. ಯಾಕೆಂದರೆ ನನಗೆ 7 ಗಂಟೆಗಾಗಲೇ ತಿಂಡಿ ಆಗಿರಬೇಕು. ನನ್ನ ಮಗ ಕಾಲೇಜಿಗೆ ಹೊರಟುಬಿಡ್ತಾನೆ. ಮಕ್ಕಳಿಬ್ಬರೂ ಸ್ಕೂಲು ಕಾಲೇಜಿಗೆ ಹೋಗೋದ್ರಿಂದ ನಾವು ಅಷ್ಟೊತ್ತಿಗೆ ಎದ್ದೇಳಲೇಬೇಕಾಗತ್ತೆ. ಒಂದು ರೌಂಡ್ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಮನೆಗೆ ಸಾಮಾನು ಏನು ಬೇಕೋ ಅದನ್ನೆಲ್ಲ ತಂದ್ಕೊಂಡು ಅದಾದಮೇಲೆ ನಮ್ಮ ಗಿಡದಲ್ಲಿ ಹೂ ಬಿಟ್ಟಿತ್ತು. ಡೈಲಿ ಮಲ್ಲಿಗೆ ಹೂ ಬಿಡ್ತಾ ಇದೆ. ಇದು ಮೋಸ್ಟ್ಲಿ ಮಲ್ಲಿಗೆ ಹೂ ಸೀಸನ್ ಅನಿಸುತ್ತೆ. ಯಾಕೆಂದರೆ ಲಾಸ್ಟ್ ಮಂತ್ ಬಿಟ್ಟಿರಲಿಲ್ಲ, ಈ ತಿಂಗಳಿಂದ ಡೈಲಿ ಮಲ್ಲಿಗೆ ಹೂ ಬಿಡ್ತಾ ಇದೆ. ನನಗಂತೂ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ. ಈ ಎರಾದಲ್ಲಿ ಎಲ್ಲರೂ ಗುಲಾಬಿ ಹೂ ಇಷ್ಟಪಡ್ತಾರೆ, ಬಟ್ ನನಗಂತೂ ಮಲ್ಲಿಗೆ ಹೂ ಅಂದರೆ ಪಂಚಪ್ರಾಣ. ಹೂ ತಂದು ಹೂ ಕಟ್ಟಿ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಇವತ್ತು ನಾವು ಮಾಡ್ತಾ ಇದ್ದೀವಿ ಮಾವಿನಕಾಯಿ ಉಪ್ಪಿನಕಾಯಿ. ಈ ಥರ ಸಣ್ಣ ಸಣ್ಣ ಹೋಳಾಗಿ ಕತ್ತರಿಸ್ಕೋಬೇಕು. ಇಲ್ಲಿ ಕಟ್ ಮಾಡ್ತಾ ಇರೋರು ನಮ್ಮ ಯಜಮಾನ್ರು. ನಮಗೆ ಹೆಚ್ಚಿಕೊಟ್ರೆ ಮಾತ್ರ ನಾವು ಅಡುಗೆ ಮಾಡೋದು. ಎಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು 1 ಸ್ಪೂನು ಮೆಂತ್ಯ, 2 ಸ್ಪೂನು ಸಾಸಿವೆನ ಹುರ್ಕೊಂಬಿಡೋಣ ಚೆನ್ನಾಗಿ. ತುಂಬ ಜಾಸ್ತಿ ಫ್ರೈ ಮಾಡಬೇಡಿ. ನಾನಿಲ್ಲಿ ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಕೊಂಡಿದ್ದೀನಿ. ಮಾವಿನಕಾಯಿನೆಲ್ಲ ಹೆಚ್ಚಿದ್ದಾಯಿತು. ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕೋಣ, ಅಂದರೆ ಒಗ್ಗರಣೆಗೆ ಹಾಕೊಂಡ್ರೆ ಸೈಡಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಮೆಣಸಿನ್ಕಾಯಿನೂ ತಗೊಂಡಿದ್ದೀನಿ. ನಾನು ಅಳತೆನಲ್ಲಿ ಏನು ಉಪ್ಪು ಮತ್ತು ಖಾರದ ಪುಡಿ ಹಾಕಲ್ಲ, ಅಂದಾಜಲ್ಲಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕೊಂಡು ಫಸ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ. ಇದಕ್ಕೆ ಆಯಿಲ್ ಮಿಕ್ಸ್ ಮಾಡಿದರೆ ಆಮೇಲೆ ಸಾಸಿವೆ ಮತ್ತು ಮೆಂತ್ಯದ ಏನು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಉಪ್ಪಿನಕಾಯಿ. ಆಹಾ, ಬಾಯಲ್ಲಿ ಹಾಗೆ ನೀರು ಬಂದ್ಬಿಡತ್ತಲ್ವ. ಮೆಣಸಿನ್ಕಾಯಿನೆಲ್ಲ ಉದ್ದುದ್ದ ಸೀಳಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಸಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಒಗ್ಗರಣೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಡೀಪ್ ಫ್ರೈ ಅಲ್ಲ, ಜಸ್ಟ್ ಫ್ರೈ ಅಷ್ಟೇನೆ, ಲೈಟಾಗಿ ಕೆಡದೇ ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿನೂ ಇದೇ ಥರನೇ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಹಂಗಂಗೆ ತಿನ್ನೋದಕ್ಕೊಂಥರ ಹಸಿ ಅನ್ಸುತ್ತಲ್ಲ, ಅದಕ್ಕೆ ಎರಡನ್ನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನೂ ಬೆಳ್ಳುಳ್ಳಿ ಎರಡನ್ನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮೆಣಸಿನ್ಕಾಯಿ ಏನಿದೆಯಲ್ಲ ಅದನ್ನು ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸಾಸಿವೆ ಮತ್ತು ಮೆಂತ್ಯ ಏನಿದೆಯಲ್ಲ ಅದನ್ನು ಪುಡಿ ಮಾಡಿಟ್ಕೊಳ್ಳಿ. ಈ ಪುಡಿ ಮಾಡಿರೋ ಅಂಥದ್ದನ್ನು ಇವಾಗ ಎಣ್ಣೆಗೆ ಹಾಕೊಂಡು ಇದನ್ನೊಂಚೂರು ಫ್ರೈ ಮಾಡ್ಕೊಂಬಿಡೋಣ. ಫ್ರೈ ಮಾಡ್ಕೊಂಡಿರೋದೆಲ್ಲನೂ ಎಣ್ಣೆ ಹಾಕ್ಬಿಟ್ಟು ಇದರೊಳಗಡೆ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪಿನಕಾಯಿ ರೆಡಿ. ಮೊದಲೇ ಇದಕ್ಕೆ ಉಪ್ಪು ಮತ್ತು ಖಾರ ಪುಡಿ ಹಾಕಿ ನೆನೆಸಿಟ್ಕೊಂಡಿರ್ತೀವಲ್ಲ, ನಾನು ಮತ್ತೆ ಏನು ಉಪ್ಪು ಹಾಕಿಲ್ಲ. ಲಾಸ್ಟಿಗೆ ಬೇಕಾದರೆ ಏನಾದರೂ ಉಪ್ಪು ಕಡಿಮೆ ಆಯಿತು ಅಂತಂದರೆ, ಖಾರ ಕಮ್ಮಿ ಆಯಿತು ಅಂತಂದರೆ ಒಂಚೂರು ಹಾಕೋಬೋದು, ತೊಂದರೆ ಇಲ್ಲ. ಇಷ್ಟೇ. ನಾನು ಒಂದು ಹೆಚ್ಚು ಕಡಿಮೆ 7 ಮಾವಿನಕಾಯಿ ತಗೊಂಡಿದ್ದೀನಿ. 7 ಮಾವಿನಕಾಯಿಗೆ 1 ಸ್ಪೂನ್ ಮೆಂತ್ಯ, 2 ಸ್ಪೂನು ಸಾಸಿವೆ ಹಾಕಿದ್ದೀನಿ. ಹಾಗೆ ಒಂದು 7 ರಿಂದ 8 ಮೆಣಸಿನ್ಕಾಯಿ, ಹಾಗೆ ಒಂದು 6 ರಿಂದ 7 ಉಂಡೆ, ಚಿಕ್ಕ ನಿಂಬೆಹಣ್ಣು ಗಾತ್ರದ್ದು ಉಂಡೆ ಇರುತ್ತಲ್ಲ ಬೆಳ್ಳುಳ್ಳಿ, ಒಂದು 6 ರಿಂದ 7 ತಗೊಂಡಿದ್ದೀನಿ. ಅದನ್ನಷ್ಟು ಇದಕ್ಕೆ ಹಾಕಿದ್ದೀನಿ. ಸೊ ಉಪ್ಪಿನಕಾಯಿ ಈ ಥರ ರೆಡಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಸಖತ್ತಾಗಿರುತ್ತೆ. ಅರ್ಜೆಂಟಿಗೆ ಎಮರ್ಜೆನ್ಸಿಗೆ ಸಾಂಬಾರು ಮಾಡೋಕ್ಕಾಗಿಲ್ಲ ಅಂತಂದರೆ ಉಪ್ಪಿನಕಾಯಿನಲ್ಲಿ ಅನ್ನ ತಿನ್ಕೋಬೋದು. ನಾನು ಈ ಥರ ಜಾಡಿಗೆ ತುಂಬಿಟ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ಏನು ಚೆನ್ನಾಗಿದೆ ಅಂದರೆ ನಂಗೆ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ಸೂಪರ್ ಆಗಿದೆ. ನೀವು ಮನೇಲಿ ಟ್ರೈ ಮಾಡಲೇಬೇಕು. ಸಿಂಪಲ್ ಆಗಿ ಮಾಡ್ಬೋದು. 1/2 hour ಸಾಕು. ಬಟ್ ಬೆಳ್ಳುಳ್ಳಿ ಸುಲ್ಕೊಳ್ಳೋದು, ಮಾವಿನಕಾಯಿ ಹೆಚ್ಕೊಳ್ಳೋದು ಟೈಮ್ ಹಿಡಿಯುತ್ತೆ. ಮಾವಿನಕಾಯಿನ ನಮ್ಮ ಯಜಮಾನ್ರು ಹೆಚ್ಕೊಟ್ಟೋದ್ರು. ಬೆಳ್ಳುಳ್ಳಿ ನಾನು ಸುಲ್ಕೊಂಡು ಮೆಣಸಿನ್ಕಾಯಿನ ಸೀಡಿ ಅವನ್ನೆಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಒಗ್ಗರಣೆ ಹಾಕೋದೆಲ್ಲ ನಾನು
ಸಿಂಪಲಾಗಿ ಮಾಡ್ಕೋಬೋದು. ಮಸ್ತಾಗಿರುತ್ತೆ. ಅನ್ನೋದು ಜೊತೆ ಉಳಿದಿರೋ ಪಾತ್ರೆನೂ ಸಮೇತ ನಾನು ಅನ್ನ ಕಳ್ಸ್ಕೊಂಡು ತಿಂದ್ಬಿಡ್ತೀನಿ, ಅಷ್ಟು ಸಖತ್ತಾಗಿರುತ್ತೆ. ನೀವು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಒನ್ಸ್. ಅವ್ನು ಸಖತ್ತಾಗಿ ಮಾಡ್ತಾನೆ ಅಂತಲೇ ಅವ್ನ ಕೈ ಮಾಡಿಸ್ತಾರೆ. ಅಯ್ಯೋ ನಾನು ತಲೆ ಕೂದಲು ಆಗಿರೋದ ನನ್ನ ಅವತಾರ ಆಗಿರೋದು. ಕೆಲಸನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಆಗ್ತಾಯಿದ್ವಿ. ನನ್ನ ತಲೆ ಕೂದಲನ್ನ ಸ್ಟ್ರೈಟ್ನಿಂಗ್ ಮಾಡಿಕೊಡ್ತಾ ಇದ್ದಾನೆ ನನ್ನ ಮಗ. ನಮ್ಮ ನಿತಿನ್ ನನಗೆ ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದಾನೆ. ಭೂತ ಥರ ಆಗೋಗಿರ್ತಲ್ಲ ಕೂದಲು. ಅಯ್ಯೋ 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 ಅಯ್ಯೋ. ಫ್ರಂಟಲ್ಲೇ ಆ್ಯಕ್ಚುಲಿ ಜಾಸ್ತಿ ಮಾಡಬೇಕಾಗಿರೋದು. ಸೂಟ್ ಕಿಟ್ಟಿಯ ಮಕಮುತಿಯ ಸಾಕು. ಸ್ಟ್ರೈಟ್ನಿಂಗ್ ಮಾಡಿದ್ರೆ ನನ್ನ ಕೂದಲು ಹಂಗೆ ದಪ್ಪ ಡೆನ್ಸಿಟಿ ಇಲ್ಲಿ ಮಾತ್ರ ಅಲ್ಲ. ಇಲ್ಲಿ ನೋಡು ಊದ್ಬಿಟ್ಟೈತಿ. ಹಿಂದೆ ಬಿಡ್ಕೊಳ್ಳಿ, ಬರೋದು ಮಿಕ್ಸ್ ಆಗುತ್ತೆ. ಸೊ ಫೈನಲ್ ಸ್ಟ್ರೈಟ್ನಿಂಗ್ ಲುಕ್ ಈ ಥರ ಬಂದಿದೆ. ಸಖತ್ತಾಗಿ ಮಾಡಿದ್ದ. ಅಪ್ಪ ನನ್ನ ಮಗನಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು. ನನಗೆ ತುಂಬ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ. ಐ ಲವ್ ಯು ಮಗನೇ. ತಿರುಗಿ ಫುಲ್ ತಿರುಗಿ. ಸೊ ಫೈನಲ್ ಸ್ಟ್ರೈಟ್ನಿಂಗ್ ಲುಕ್ ಈ ಥರ ಬಂದಿತ್ತು. ಹಾಗೆ ಒಂದು ಇನ್ಸ್ಟಾಗ್ರಾಮ್ಗೂ ವೀಡಿಯೋ ಮಾಡ್ಕೊಂಡಿದ್ದೆ, ಆ ವಿಡಿಯೋನೂ ಹಾಕಿದ್ದೀನಿ ನೋಡಿ. ಸಕ್ಕತ್ತಾಗಿ ಕಾಣಿಸ್ತಿತ್ತು. ನಾನಂತೂ ಫುಲ್ ಡಿಸೈಡ್ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ವೀಕಿಂದ ಎವ್ರಿ ವೀಕ್ ನನ್ನ ತಲೆ ಕೂದಲನ್ನ ಸ್ಟ್ರೈಟ್ನಿಂಗೇ ಮಾಡ್ಕೊಳ್ಳೋದು ಅಂತ. ಹೊರಗಡೆ ಹೋಯ್ತು ಅಂದರೆ ಫುಲ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಮನೆಯಲ್ಲಿ ಈಸಿಯಾಗಿ ನಿಮ್ಮ ಮಕ್ಳ ಕೈಲೇ ಮಾಡಿಸ್ಕೋಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.